ಹಾಯ್ ನಮಸ್ಕಾರ. ನಿಮಗೇನಾದರೂ ಬಾಡಿಗೆಗೆ ಅಥವಾ ಲೀಸ್ಗೆ ಮನೆ ಬೇಕು ಅಂತ ಅಂದರೆ ಮಾಗಡಿ ರೋಡ್ ಸುಂಕದಕಟ್ಟೆಯಿಂದ ಅಪ್ ಟು ನೈಸ್ ರೋಡ್ವರೆಗೂ ನಿಮಗೆ ಅಕ್ಕಪಕ್ಕದಲ್ಲಿ ಮನೆ ಸಿಗ್ತವೆ. ಇಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ದಯವಿಟ್ಟು ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಹಾಗಾದರೆ ಈಗ ಹೊಸ ಮನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ, ಇವಾಗ ಪಾರ್ಕಿಂಗ್ ಒಳಗಡೆ ಹೋಗೋಣ. ನೋಡಿ, ಗೇಟ್ ಕೂಡ ಅಷ್ಟೇ ಫುಲ್ಲು ಕವರ್ ಮಾಡಿದ್ದಾರೆ, ಫುಲ್ ಕ್ಲೋಸ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಬನ್ನಿ ಈಗ ಪಾರ್ಕಿಂಗ್ ಹೋಗೋಣ. ಪಾರ್ಕಿಂಗಲ್ಲಿ ನೋಡಿ, ಇದರಲ್ಲಿ ಏನಂದರೆ ವಿಶೇಷ ಏನಂದರೆ ಇಲ್ಲಿ ಒಂದು ಇದರಲ್ಲಿ ಬೋರ್ ಕೂಡ ಇದೆ. ಇದರಲ್ಲಿ ಇದು ನೋಡ್ತಾ ಇದ್ದೀರಾ, ಇದು ಸಂಪ್. ಇದು ಅದ್ರ ಪಕ್ಕದಲ್ಲಿ ನಿಮಗೆ ಇದು ಬಂದು ಬೋರ್ ಇದೆ ನೋಡಿ. ಇಲ್ಲಿ ಬೋರ್ ಹಾಕ್ಸಿದ್ದಾರೆ, ನೀರು ಕೂಡ ಚೆನ್ನಾಗಿ ಬರುತ್ತೆ. ಈ ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡರ್ ಇಟ್ಕೋಬೋದು, ಮತ್ತು ಅಲ್ಲಿ ಮೀಟರ್ ಬೋರ್ಡ್ ಬಂದಿದೆ ನೋಡಿ ಆ ಸೈಡು. ನೋಡಿ, ವಾಲ್ ಎಲ್ಲ ನೋಡ್ತಾ ಇದ್ದೀರಾ. ಪಾರ್ಕಿಂಗ್ ಅಲ್ಲಿ ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೀಟಾಗಿ. ಒಂದು ಕಾರು, ಟೂ ವೀಲರ್ಗಳೆಲ್ಲ ನಿಂತ್ಕೋಬಹುದು ಆರಾಮಾಗಿ. ಬನ್ನಿ, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ, ಸಿಂಗಲ್ BHK. ಬನ್ನಿ ಒಳಗಡೆ ಹೋಗೋಣ ಇವಾಗ. ನೋಡಿ, ಈ ಕಡೆ ಕೂಡ ನಿಮಗೆ ಹೊರಗಡೆ ಹೋಗೋದಕ್ಕೆ ಒಂದು ಸಣ್ಣದಾಗಿ ಒಂದು ಗೇಟ್ ಇಟ್ಟಿದ್ದಾರೆ ಇಲ್ಲಿ. ಅಲ್ಲ ಆ ಕಡೆನೂ ಕೂಡ ಹೋಗಿ ಕ್ಲೀನ್ ಮಾಡ್ಕೋಬಹುದು, ಆ ಥರ ಒಂದು ಆಪ್ಷನ್ ಇದೆ ಇಲ್ಲಿ. ಬನ್ನಿ ಹಾಗಾದ್ರೆ ಇವಾಗ. ಇದು ನಾರ್ತ್ ಡೋರು, ಈಸ್ಟ್ ಫೇಸು ನಾರ್ತ್ ಡೋರು. ನೀವು ಮನೆ ನೋಡ್ತಾ ಇರೋದು ಈಸ್ಟ್ ಫೇಸಿಂಗು. ಈ ಡೋರ್ ಎಲ್ಲ ನಾರ್ತ್ಗಿದೆ. ಇದೇನಪ್ಪ, ಏನೇನೋ ಹಾಕ್ಬಿಟ್ಟಿದಾರಲ್ಲ ಮನೆ ಒಳಗಡೆ ಅಂತ ಅನ್ಕೋಬೇಡಿ. ಇದೆಲ್ಲ ವಾರ್ಡ್ರೂಫ್ ಮಾಡೋದಕ್ಕೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ವಾರ್ಡ್ರೂಫ್ ವಿತ್ ವಾರ್ಡ್ರೂಫ್ ಇದು ಮನೆ. ನೋಡಿ, POP ವರ್ಕ್ ಎಲ್ಲ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ ಸಿಂಪಲ್ ಆಗಿ. ಗ್ರೌಂಡ್ ಫ್ಲೋರ್ ಅಲ್ವಾ, ಸಿಂಗಲ್ BHK ಅಲ್ಲಿ ಸಾಮಾನ್ಯವಾಗಿ ಇದೇ ತರ ಸಿಂಪಲ್ ಆಗಿರುತ್ತೆ. ಲೆಫ್ಟ್ ಸೈಡ್ಗೆ ಕಿಚನ್ ಬಂದಿದೆ ಇಲ್ಲಿ ಚಿಕ್ಕದಾಗಿ. ನೋಡಿ, ಇದು ಕಿಚನ್. ಇದು ಎಲ್ಲ ಒಟ್ಟಿನ ವಾರ್ಡ್ರೂಫ್ ಎಲ್ಲ, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಬನ್ನಿ ಇವಾಗ ಈ ಕಡೆ ಹೋಗೋಣ. ಇಲ್ಲಿ ವಾಶ್ ಬೇಸಿನ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಒಂದು ಕೈಗೆ ತೊಳ್ಕೊಬೋದು ನೀವು. ಇದು ಸಿಂಗಲ್ ಟಾಯ್ಲೆಟ್, ಇದು ಸಿಂಗಲ್ ಬಾತ್ರೂಮ್ ಇದೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ. ಇದು ಒಂದು ಬೆಡ್ರೂಮ್. ಇದು ನೋಡ್ತಾ ಇದ್ದೀರಲ್ಲ, ಇದು ಬೆಡ್ರೂಮ್. ಇದು ನೋಡಿದ್ರ, ಮಂಚ ಹಾಕೋಬಹುದು ಆರಾಮಾಗಿ, ಏನು ತೊಂದರೆ ಏನಿಲ್ಲ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲ, ನೋಡಿದ್ರಲ್ಲ ಈ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಹೌಸು. ಇನ್ನೊಂದ್ಸರಿ ಪಾರ್ಕಿಂಗ್ ಬೇಕಾದ್ರೆ ನೋಡಿ. ಇದು ಪಾರ್ಕಿಂಗ್. ಗೇಟ್ ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ. ಈ ತರ ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, ಸೇಫ್ಟಿಗೋಸ್ಕರ ಗ್ರಿಲ್ ಕೂಡ ಹಾಕಿದ್ದಾರೆ. ನೀವು ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಆರಾಮಾಗಿ ಸೇಫ್ಟಿ ಆಗಿರುತ್ತೆ. ಇದು ಅದಕ್ಕೋಸ್ಕರ ಗ್ರಿಲ್ ಎಲ್ಲ ಹಾಕಿದ್ದಾರೆ, ಗ್ರಿಲ್ ವರ್ಕ್ ಮಾಡಿದ್ದಾರೆ. ನೋಡಿ, ಗೋಡೆಗಳಿಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಇದರಲ್ಲಿ ಮನೆ ಮುಂದೆ. ನೋಡಿ, ಒಳ್ಳೆ ಒಂದು ಕ್ವಾಲಿಟಿ ಗ್ರಾನೈಟ್ ಹಾಕಿದ್ದಾರೆ. ಬನ್ನಿ ಇವಾಗ ನಾರ್ತ್ ಡೋರಿಂದ ಎಂಟ್ರಿ ಆಗೋಣ ಒಳಗಡೆ. ನೋಡಿದ್ರಲ್ಲ ಡೋರ್. ನೋಡಿ, ಡೋರು ಕೂಡ ಒಳ್ಳೆ ಕ್ವಾಲಿಟಿ, ಒಂದು ಮೋಸ್ಟ್ಲಿ ಗಾನಾ ಟೀಕ್ ಅನ್ಸುತ್ತೆ ಇದು, ಹಾಕಿದ್ದಾರೆ. ಅಲ್ಲಿ ಇಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ವಾರ್ಡ್ರೋಬ್ ಮಾಡೋದಕ್ಕೆ. ಇದು ನಾವು ಎಂಟ್ರಿ ಆಗಿರೋದು ಇವಾಗ. ನೋಡಿ, ನಂದಿ ಬಾಗಿಲು ಅಂದ್ರೆ ನಂದಿ ಬಾಗಿಲು ಅಂತ ಹೇಳ್ತೀವಿ. ಮತ್ತೆ ನಿಮಗೆ ಇದು ಕೂಡ ಏನೋ ನಾರ್ತ್ ಫೇಸ್ ಅಂತ ಏನು ಹೇಳ್ತೀವಿ, ನಾರ್ತ್ ಡೋರು, ಅದು ನಂದಿ ಬಾಗಿಲು. ನೋಡಿ, POP ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ, ನೀಟಾಗಿ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಅಂತೂ ಡಿಸೈನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ನೋಡಿ, ಒಳ್ಳೆ ಡಿಸೈನ್ ಹಾಕಿದ್ದಾರೆ ಚೆನ್ನಾಗಿ. ನೋಡಿದ್ರ, ಅಲ್ಲಿ ನಿಮಗೆ ಎದುರುಗಡೆ ಕಾಣುತ್ತವು ನಿಮಗೆ TV ವಾಲ್ ಕ್ಯಾಬಿನ್ ಬರುತ್ತೆ ಅಲ್ಲಿ.
ಬನ್ನಿ ಲೆಫ್ಟ್ ಸೈಡ್ಗೆ ಹೋಗೋಣ. ಒಂದು ಬೆಡ್ರೂಮ್ ಬರುತ್ತೆ ಇಲ್ಲಿ ನೋಡಿ. ಇದು ಬೆಡ್ರೂಮ್, ಇದು ರೋಡ್ ಸೈಡ್ಗಾಗಿ ಬಂದಿರುವಂಥ ಬೆಡ್ರೂಮ್. ಇದು ಸ್ವಲ್ಪ ದೊಡ್ಡದಾಗಿ ಇದೆ ನೋಡಿ. ಇದು ಕಿಚನ್ ಬರುತ್ತೆ ಇಲ್ಲಿ. ಇದು ಕಿಚನ್, ಎಲ್ಲ ನೀಟಾಗಿ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ಎಲ್ಲ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಇದು ಹಾಲ್, ಇದು ಹಾಲ್ ಗಮನಿಸ್ತಾ ಇದ್ದೀರಾ. ಇದರ ರೇಟ್ ಬಂದು ನಿಮಗೆ 82 ಲಕ್ಷ ಹೇಳ್ತಾರೆ. 82 lakhs ನೆಗೋಷಿಯಬಲ್. ನೆಗೋಷಿಯೇಟ್ ಮಾಡ್ಬೋದು, ಸ್ವಲ್ಪ ಲೈಟ್ ನೆಗೋಷಿಯಬಲ್ ಇರುತ್ತೆ ನೋಡಿ. ಇದು ಕೈ ತೊಳೆಯೋಕ್ಕೋಸ್ಕರ ಇಲ್ಲೊಂದು ವಾಶ್ ಬೇಷನ್ ಹಾಕಿದ್ದಾರೆ. ಬನ್ನಿ ಈಗ ಇದು ಕಾಮನ್ ಟಾಯ್ಲೆಟ್. ಇದು ಕಾಮನ್ ಟಾಯ್ಲೆಟು. ಇದಕ್ಕೆ ಇನ್ನೊಂದು ಅಟ್ಯಾಚೆಡ್ ಟಾಯ್ಲೆಟ್ ಇದೆ ಒಳಗಡೆ ನೋಡಿದ್ರೆ. ಕಾಮನ್ ಟಾಯ್ಲೆಟು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಇದು ಇದಕ್ಕೆ ಅಟ್ಯಾಚೆಡ್ ಟಾಯ್ಲೆಟ್ ಬಂದಿದೆ ಇಲ್ಲಿ. ಚಿಕ್ಕದಾಗಿದೆ, ಸಿಂಪಲ್ ಆಗಿ ನೋಡಿದ್ರ. ಅಟ್ಯಾಚೆಡ್ ಟಾಯ್ಲೆಟ್ ಇದು ರೂಮ್ಗೋಸ್ಕರ ನೋಡಿದ್ರಲ್ಲ. ಇದೇ ತರ ಇನ್ನೊಂದು ಮನೆ ಇದೆ ಮೇಲೆ, ಗ್ರೌಂಡು ಫಸ್ಟ್ ಸೆಕೆಂಡ್ ಅಲ್ಲ. ಇದೇ ತರ ಇನ್ನೊಂದಿದೆ, ಬನ್ನಿ ತೋರಿಸ್ತೀನಿ. ಅದರಲ್ಲಿ ವಾರ್ಡ್ರೋಬ್ ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಏನೋ ಅಲ್ಲಿ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಸೇಮ್ ನೀವೇನು ನೋಡಿದ್ದೀರಾ ಇದು ಸೇಮ್ ಅದೇ ಥರನೇ ಮೇಲ್ಗಡೆ ಇರುತ್ತೆ. ಇದು ರೇಟ್ ಎಲ್ಲ ಹೇಳಿದ್ದೀನಿ. ಇದ್ರ ಖಾತಾ ಬಂದು ಬಿ ಖಾತಾ ಬರುತ್ತೆ. ಇದು ಈ ಕಡೆ ಡಿ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಅದ್ರ ಒಳಗಡೆ ಬರುತ್ತೆ. ಇದು ಅಡ್ರೆಸ್ಸು ಮಾಗಡಿ ರೋಡು. ಮಾಗಡಿ ರೋಡಿಂದ ನೀವು ಏರವಳ್ಳಿ ಕ್ರಾಸಿಂದ ಒಳಗಡೆ ಬಂದರೆ ಇಲ್ಲಿ ಬರ್ಬೋದು. ಬನ್ನಿ ಹಾಗಾದರೆ ಇವಾಗ. ಮಳೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವಾಗಲೇ ಮಳೆ ಹೋಗ್ತಾ ಇದೆ, ಬರ್ತಾ ಇದೆ, ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ. ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ, ಮೇಲ್ಗಡೆ ಮಳೆ ಬರ್ತಾ ಇದೆ. ಬನ್ನಿ ಆದರೂ ಹೋಗೋಣ ಮೇಲೆ. ನೋಡಿ ಇದೇ ಸೆಕೆಂಡ್ ಫ್ಲೋರ್. ಇದು ಸೆಕೆಂಡ್ ಫ್ಲೋರಲ್ಲಿ ಕೂಡ ನೋಡಿ ಗ್ರಿಲ್ ವರ್ಕ್ ಎಲ್ಲ ಇಲ್ಲೂ ಕೂಡ ಮಾಡಿದ್ದಾರೆ ನೀಟಾಗಿ. ಸೇಫ್ಟಿಯಾಗಿ ಆರಾಮಾಗಿ ಗೇಟ್ ಹಾಕೋಬೋದು. ಈ ಮನೆಗೋಸ್ಕರ ವಾಲ್ ಟೈಲ್ಸ್ ಹಾಕಿದ್ದಾರೆ ಇಲ್ಲಿ. ಅಲ್ಲಿ ಗ್ರಾನೈಟ್ ಹಾಕಿದ್ರಲ್ವಾ, ಇಲ್ಲಿ ವಾಲ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ನೋಡ್ತಾ ಇದ್ದೀರಾ, ಇಲ್ಲಿ ಒಳಗಡೆ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಸೇಮ್ ನೀವೇನು ನೋಡಿದ್ದೀರಾ ಕೆಳಗಡೆ ಅದೇ ಮನೆ, ಬೇರೆ ಇನ್ನೇನು ವ್ಯತ್ಯಾಸ ಏನಿಲ್ಲ ನೋಡಿ. ಎಲ್ಲ ವುಡ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಇದರ ಡೈಮೆನ್ಷನ್ ನಿಮಗೆ 19ಕ್ಕೆ 32, ಹೆಚ್ಚು ಕಡಿಮೆ 600 ಚಿಲ್ಲರೆ ಬರುತ್ತೆ ಅನಿಸುತ್ತೆ. 600 ಚಿಲ್ಲರೆ 612 15 ಬರುತ್ತೆ ಸ್ಕ್ವೇರ್ ಫೀಟು. ಮಳೆ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನೋಡಿ ಮಳೆ ಹೇಗೆ ಬರ್ತಾ ಇದೆ. ಬೆಂಗಳೂರಂತೂ ಸಿಕ್ಕಾಬಟ್ಟೆ ಮಳೆ ಅಲ್ವಾ ನೋಡ್ರಿ. ಓಕೆ ಫ್ರೆಂಡ್ಸ್, ಓಕೆ ಬಾಯ್, ಟೇಕ್ ಕೇರ್.